ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು SBI ಫಾಸ್ಟ್ಯಾಗ್ನ ನಾವು ಲಾಗಿನ್ ಮಾಡೋದಕ್ಕೆ ಹೋದರೆ ಕೆಲವು ಬಾರಿ ಪಾಸ್ವರ್ಡ್ ಎಕ್ಸ್ಪೈರ್ ಆಗಿದೆ ಅಂತ ತೋರಿಸುತ್ತೆ. ನಾವು ಲಾಗಿನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಒಂದು ಯೂಸರ್ ID ಅಥವಾ ನಮ್ಮ ಫೋನ್ ನಂಬರ್ ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಲಾಗಿನ್ ಪಾಸ್ವರ್ಡ್ ಅನ್ನೋದು ಎಕ್ಸ್ಪೈರ್ ಆಗಿದೆ ಅಂತ ತೋರಿಸುತ್ತೆ. ಸ್ನೇಹಿತರೆ, ಈ ರೀತಿ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಶಾಟು. ಈ ರೀತಿ ತೋರಿಸಿದ್ರೆ ನಾವು ಅದಕ್ಕೆ ಏನು ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನನ್ನ ಒಂದು ಫಾಸ್ಟ್ಯಾಗ್ ಕೂಡ ಅದೇ ರೀತಿ ಆಗಿದೆ. ನಾನು ಲಾಗಿನ್ ಮಾಡೋದಕ್ಕೆ ಹೋದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಲಾಗಿನ್ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತ ಸಂಪೂರ್ಣವಾಗಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನು ಕ್ರೋಮ್ ಬ್ರೌಸರ್ನಲ್ಲಿ ಲಾಗಿನ್ ಮಾಡ್ತಾ ಇದ್ದೆ. ಆವಾಗ ಆ ರೀತಿ ನೋಟಿಫಿಕೇಶನ್ ಬಂತು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಇಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ನೀವು SBIನ ಒಂದು ಲಿಂಕ್ನ ನಾನು ತೋರಿಸ್ತಾ ಇದ್ದೀನಿ. ಇದೇ ಲಿಂಕ್ನ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಬೇರೆ ಲಿಂಕ್ನ ನೀವು ಲಾಗಿನ್ ಮಾಡೋದಕ್ಕೆ ಹೋದರೆ ಅಲ್ಲಿ ಲಾಗಿನ್ ಆಗ್ತಾ ಇಲ್ಲ, ಹಳೆ ಲಿಂಕ್. ಇಲ್ಲಿ ನೋಡಿ fastag.bank.sbi ಅಂತ ಹೊಸ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ನ ನೀವು ಓಪನ್ ಮಾಡಿದರೆ ನೇರವಾಗಿ ನಿಮ್ಮ ಫಾಸ್ಟ್ಯಾಗ್ನ ಒಂದು ಲಾಗಿನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಈ ರೀತಿ ನೋಡ್ಬೋದು, ನೇರವಾಗಿ ಓಪನ್ ಆಗಿದೆ. ಇಲ್ಲಿ ನಾನು ಕೆಳಗಡೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ನೋಟಿಸ್ ಅಂತ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಬರ್ತಾ ಇದೆ. ಇಲ್ಲಿ ಕ್ಲೋಸ್ ಮಾಡ್ಕೋತೀನಿ. ಕೆಳಗಡೆ ಇಲ್ಲಿ ನೋಡಿ ಕ್ಲೋಸ್ ಅಂತ ಬಟನ್ ಇದೆ. ಕ್ಲೋಸ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ ಹಾಗೂ ಪಾಸ್ವರ್ಡನ್ನು ಹಾಕಿಬಿಟ್ಟು ನಾವು ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ನಾನು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಮಾಡ್ತೀನಿ. ನೋಡಿ ಡೀಟೇಲ್ಸ್ನ ಹಾಕಿದ್ದೀನಿ. ನಂತರದಲ್ಲಿ ಕ್ಯಾಪ್ಚಾ ಕೋಡ್ ಕೂಡ ಹಾಕಿಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಎಕ್ಸ್ಪೈರ್ಡ್ ಅಂತ ಇಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ನಿಮ್ಮ ಒಂದು ಲಾಗಿನ್ ಪಾಸ್ವರ್ಡ್ ಅನ್ನೋದು ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹಳೆ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಹೊಸ ಪಾಸ್ವರ್ಡನ್ನು ಕೂಡ ಎಂಟರ್ ಮಾಡ್ಬೇಕಂದ್ರೆ ಹಳೆ ಪಾಸ್ವರ್ಡ್ ಎಕ್ಸ್ಪೈರ್ ಆಗಿದೆ, ಹೊಸ ಪಾಸ್ವರ್ಡ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡ್ಬೋದು ಕೆಳಗಡೆ ಮಿನಿಮಮ್ 8 ಒಂದು ಡಿಜಿಟ್ಸ್ಗಳ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದರಲ್ಲಿ ನಂಬರ್ಸ್ ಇರಬೇಕು, ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಹಾಗೆ 0 ರಿಂದ 9 ನಂಬರ್ಸ್ ಕೂಡ ಇರಬೇಕು. ಹಾಗೆ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ನೋಡ್ಬೋದು ಡಾಲರು, ಹ್ಯಾಶು, ಈ ರೀತಿ ಯಾವುದಾದ್ರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಅಂಥ ಒಂದು ಪಾಸ್ವರ್ಡನ್ನು ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾನು ಹಳೆ ಪಾಸ್ವರ್ಡನ್ನು ಕೂಡ ಎಂಟರ್ ಮಾಡ್ತೀನಿ. ಇಲ್ಲಿ ಓಲ್ಡ್ ಪಿನ್ ಅಂತ ಏನಿದೆ, ಇಲ್ಲಿ ನಾನು ಹಳೆ ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ಇಲ್ಲಿ ನ್ಯೂ ಪಿನ್, ಕನ್ಫರ್ಮ್ ಪಿನ್ ಅಂತ 2 ಆಪ್ಷನ್ಸ್ ಇದೆ. ಅಲ್ಲಿ 2 ಕಡೆ ನಾನು ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಪಿನ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನಾವು ಮತ್ತೆ ನಮ್ಮ ಫೋನ್ ನಂಬರ್ ಹಾಗೂ ಹೊಸ ಪಾಸ್ವರ್ಡನ್ನು ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೀವು ಹಳೆ ಪಾಸ್ವರ್ಡ್ ಎಕ್ಸ್ಪೈರ್ ಆದ ನಂತರದಲ್ಲಿ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳೇಬೇಕು. ಹಳೆ ಪಾಸ್ವರ್ಡ್ ಅದು ಮರಳಿ ಲಾಗಿನ್ ಆಗೋದಿಲ್ಲ. ನೋಡಿ ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ನಾನು ಎಲ್ಲ ಒಂದು ಹೊಸ ಡೀಟೇಲ್ಸ್ನ ಹಾಕಿಬಿಟ್ಟು ಇಲ್ಲಿ ಫೋನ್ ನಂಬರ್ ಅದೇ ಇರುತ್ತೆ, ಹೊಸ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡ್ನ ಹಾಕಿಬಿಟ್ಟು ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನನ್ನ ಹೆಸರು, ನನ್ನ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಕರೆಂಟ್ ಬ್ಯಾಲೆನ್ಸ್ ಕೂಡ ತೋರಿಸ್ತಾ ಇದೆ. ಇಲ್ಲಿಂದ ನಾವು ಈ ಒಂದು ಫಾಸ್ಟ್ಯಾಗ್ನ ರೀಚಾರ್ಜ್ ಮಾಡಬೇಕು ಅಂದರೆ ಮೇಲ್ಗಡೆ ನಿಮಗೆ ಒಂದು ಆಪ್ಷನನ್ನು ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ತೋರಿಸ್ತಾ ಇದೆ. ನಂತರದಲ್ಲಿ ನಾವು ಈ ಒಂದು ಫಾಸ್ಟ್ಯಾಗ್ನ ಒಂದು ರೀಚಾರ್ಜ್ ಮಾಡಬೇಕು ಅಂದರೆ ಇಲ್ಲಿಂದ ನಾವು ಮೇಲ್ಗಡೆ ಒಂದು ಆಪ್ಷನ್ ತೋರಿಸ್ತೀನಿ, ಅಲ್ಲಿಂದ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕರೆಂಟ್ ಬ್ಯಾಲೆನ್ಸು, ಇಲ್ಲಿ ಮೇಲ್ಗಡೆ ಈ ಕಡೆಗೆ ಒಂದು 3 ಗೆರೆಗಳಿರುತ್ತೆ, 3 ಲೈನ್ಸು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಟ್ಯಾಗ್ ರೀಚಾರ್ಜ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಯಾವ ಒಂದು ವೆಹಿಕಲ್ನ ನೀವು ರೀಚಾರ್ಜ್ ಮಾಡ್ತಾ ಇದ್ದೀರ ಅಂತ ಇಲ್ಲಿ ತೋರಿಸ್ತಾ ಇದೆ. ಯಾವ ಒಂದು ವೆಹಿಕಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬಿಲ್ ಇಲ್ಲಿ ಪೇಮೆಂಟ್ ಗೇಟ್ವೇ 2 ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಗೇಟ್ವೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಿ, ಎಷ್ಟು ಅಮೌಂಟನ್ನು ನೀವು ರೀಚಾರ್ಜ್ ಮಾಡ್ತಾ ಇದ್ದೀರ ಅಂತ ಅಮೌಂಟನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಪೇ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ ಗೇಟ್ವೇ ಅನ್ನೋದು ಓಪನ್ ಆಗುತ್ತೆ. ನೋಡ್ಬೋದು ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, QR, ವ್ಯಾಲೆಟು ಅಥವಾ UPI ಇಷ್ಟರಲ್ಲಿ ಯಾವುದೇ ಒಂದು ಪೇಮೆಂಟ್ ವಿಧಾನದ ಮೂಲಕ ನೀವು ನಿಮ್ಮ ಒಂದು ವ್ಯಾಲೆಟ್ನ ರೀಚಾರ್ಜ್ ಮಾಡ್ಕೋಬಹುದು. ಈ ರೀತಿ ನಾವು SBI ಫಾಸ್ಟ್ಯಾಗ್ನ ಒಂದು ಪಾಸ್ವರ್ಡ್ ಎಕ್ಸ್ಪೈರ್ ಆದರೆ ನಾವು ಅದನ್ನು ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.